ಸೊ ಎನ್ಕೌಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಮುಖವಾಗಿ ನಾನು ವಲ್ಲಭಭಾಯ್ ಪಟೇಲ್ ವಿಚಾರ ಮಾತಾಡೋದಕ್ಕೂ ಮೊದಲು ಈ ದೇಶದಲ್ಲಿ ಎಲ್ಲ ಸುದ್ದಿಗಳು ಮಾಹಿತಿಗಳು ದೇಶದ ಜನತೆಗೆ ತಲುಪೋದು ಮಾಧ್ಯಮದ ಮೂಲಕ. ಈಗಾಗಲೇ ನಮ್ಮ ದೇಶದ ಯುವಜನತೆ ಮಧ್ಯಮ ವರ್ಗ ಟೆಕ್ನಾಲಜಿಗೆ ಮತ್ತು ಸಾಮಾಜಿಕ ತಾಳಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಾರೆ. ಎಲ್ಲವೂ ಕೂಡ ಭಾಳ ಅಡ್ವಾನ್ಸ್ ಆಗಿದೆ, ರೀಚ್ ಆಗ್ತಾ ಇದೆ ದೇಶಕ್ಕೆ. ಅವರು ತಮ್ಮ ವಿಚಾರಗಳನ್ನು ಎಲ್ಲದರ ಮೂಲಕ, ಅಲ್ಲಿ ಯುವಜನತೆ ಇದೆ, ನಮೋ ಬ್ರಿಗೇಡ್ ಅಂತ ಯುವಕರ ಒಂದು ಪಡೆನೇ ಸೇರಿಕೊಂಡಿದೆ. ಹೀಗಾಗಿ ಎಲ್ಲ ಹಂತದಗಳಲ್ಲೂ ಕೂಡ ಈ ದೇಶದ ಯುವಜನತೆಗೆ ಒಂದು ಭರವಸೆ ಕೊಡ್ತಾ ಇದ್ದಾರೆ, ಒಂದು ಆಶಾಕಿರಣ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ, ಹುಡುಕ್ತಾ ಇದೆ ಸಾಮಾಜಿಕ ತಾಣದಲ್ಲಿ ನಾವೇನು ಮಾಡಬೇಕು ಅನ್ನೋದೊಂದು ಸ್ಟ್ರಾಟಜಿ ಮಾಡೋದು, ಅಥವಾ ಮೀಡಿಯಾದಲ್ಲಿ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ. ಮಾತಾಡಿದ್ದೆಲ್ಲವೂ ಕೂಡ ಒಂದಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅವರನ್ನು ನಂತರ ಬಾಯ್ಮುಚ್ಚಿ ಕೂತ್ಕೊಳ್ಳೋಕೆ ಹೇಳ್ತಾ ಇದೆ. ಯಾಕೆ ಕಾಂಗ್ರೆಸ್ಗೆ ಏನಾಗಿದೆ? ಏನೂ ಇಲ್ಲ, ಕಾಂಗ್ರೆಸ್ಸಲ್ಲಿ ನಮ್ಮದು ಮೀಡಿಯಾ ಡಿಪಾರ್ಟ್ಮೆಂಟೇ ಇದೆ. ಅದರಲ್ಲಿ ಸುಮಾರು ಒಂದು 22 ಜನ ಇದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂದರೆ ಈ ದೇಶಕ್ಕೆ ಸಮಗ್ರವಾಗಿ ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತೀರಿ? ಈ ದೇಶಕ್ಕೆ ಏನಾದರೂ ಸಮಗ್ರವಾದ ಉತ್ತರ ಮತ್ತು ಸಮಸ್ಯೆಗಳನ್ನ ಪರಿಹಾರ ಒದಗಿಸ್ತಾ ಇರೋದೇ ಕಾಂಗ್ರೆಸ್. ಅದರ ಜೊತೆಗೆ ಮಾಧ್ಯಮದ ಮೇಲೇ ಒತ್ತಡ ಹೇರೋ ಪ್ರಯತ್ನ ಕಪಿಲ್ ಸಿಬಾಲ್ ಅವರು ಮಾತಾಡಿದರು. ಮಾಧ್ಯಮದ ಮೇಲೆ ಒತ್ತಡ, ಈಗ ತಾವೇ ಹೇಳಿದಾಗೆ ಅಲ್ಲಿ ಮೋದಿಗೆ 2,000 ಜನ ಸೇರಿ ತೋರಿಸೋದಿಲ್ಲ, ರಾಹುಲ್ ಗಾಂಧಿಗೆ ಅಲ್ಲಿ 10,000 ಜನ ಸೇರಿಸಿ ತೋರ್ಬಿಟ್ಟು ಅಲ್ಲಿ ಕಮ್ಮಿ ಇದೆ ಅಂತ ಹೇಳ್ತೀರಿ. ಮಾಧ್ಯಮನೂ ಬಯಸ್ಡ್ ಅಂತೀರಿ. ಯಾಕೆ ಬಯಸ್ಡ್ ಆಗಬೇಕು ಮಾಧ್ಯಮ ಕಾಂಗ್ರೆಸ್ ಪಕ್ಷದ ವಿರುದ್ಧ? ಬಯಾಸ್ಡ್ ಕೆಲವು ಮಾಧ್ಯಮಗಳು ಕಾರ್ಪೊರೇಟ್ ಸೆಕ್ಟರ್ ಹಿಡಿತದಲ್ಲಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ. ನಾವು ವ್ಯವಸ್ಥೆನ ಹಾಳು ಮಾಡ್ಲಿಕ್ಕೆ ತಯಾರಿಲ್ಲ. ಏನು ವ್ಯವಸ್ಥೆ ಹಾಕಿದೀವಿ ಅದನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿನ, ಅದನ್ನು ಹಾಳು ಮಾಡೋಕ್ಕೆ ಹೋಗೋದಿಲ್ಲ. ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ. ಹಾಗಾದ್ರೆ ಬಿಜೆಪಿ ಪಕ್ಷ ಏನು ಮಾಡ್ತಾ ಇದೆ ಇದೆಲ್ಲವೂ ಕೂಡ ಕಂಟ್ರೋಲ್ಡ್ ಬೈ ಈಗಲೂ ಹೇಳ್ತೀನಿ ಕೇಳಿ, ಮೀಡಿಯಾ ಕಂಟ್ರೋಲ್ಡ್ ಬೈ ತಮಿಳುನಾಡು, ಗುಜರಾತ್, ಪಂಜಾಬ್, ಒರಿಸ್ಸಾ, ಇಲ್ಲಿ ಮೊನೋಪಲಿ ಇದೆ ಮೀಡಿಯಾ ಮೇಲೆ. ಕಾಂಗ್ರೆಸ್ ಮಾಡ್ಬೋದಲ್ಲ ಅದನ್ನ? ಕಾಂಗ್ರೆಸ್ ಅದು ಮಾಡಿದ್ರೆ 177 ವರ್ಷ ಈ ದೇಶದಲ್ಲಿ ಇರ್ತಾ ಇರಲಿಲ್ಲ. ಯಾವತ್ತು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಯ್ತು. ರೈಟ್. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀರಿ, ಈಗ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಸರ್ದಾರ್ ವಲ್ಲಭಾಯ್ ಪಟೇಲ್, ಈ ದೇಶದ ಮೊದಲ ಗೃಹ ಸಚಿವರಾಗಿದ್ದವರು, ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡೋದಕ್ಕೆ ಕೊಟ್ಟರೆ ಅದಕ್ಕೂ ಹಿಂದೆ ಇಟ್ಟಿಗೆ ಸಂಗ್ರಹಿಸಿದ್ರಿ, ಈಗ ನೀವು ಕಮಲ ಸಂಗ್ರಹಿಸ್ತೀರಿ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀರಿ. ಒಬ್ಬ ಮೇರು ವ್ಯಕ್ತಿತ್ವದ ನಾಯಕನ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದಕ್ಕೂ ನಿಮ್ಮ ಆಕ್ಷೇಪ ಸರಿ ಇಲ್ಲ. ಜನಗಳನ್ನ ಮೂರ್ಖರು ಮಾಡಬೇಡಿ ಅಂತ ಹೇಗೆ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಇಡೀ ದೇಶದಲ್ಲಿ ಇಟ್ಟಿಗೆ ಕಲೆಕ್ಟ್ ಮಾಡಿದ್ರಿ. ಏನಾಯ್ತದು? 600 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ರು. ಅದೇನಾಯ್ತು ಗೊತ್ತಾ? ಸರ್ದಾರ್ ಪಟೇಲ್ ಬಗ್ಗೆ ಇವ್ರಿಗೆ ಎಲ್ಲೆಲ್ಲಿದ್ದು ಪ್ರೀತಿ ಈಗ ಯಾಕೆ? ಗುಜರಾತ್ನಲ್ಲಿ ಮಹಾತ್ಮ ಗಾಂಧಿ ಅವರ ಹುಟ್ಟೂರಾದ ಪೋರ್ಬಂದರ್ ಯಾವ ಸ್ಥಿತಿನಲ್ಲಿ ಮಾಡಿಟ್ಟಿದ್ದಾರೆ ನರೇಂದ್ರ ಮೋದಿ ಅನ್ನೋದನ್ನು ಕೇಳಿ. ಪೋರ್ಬಂದರ್ ಮಾಫಿಯಾ ಹಿಡಿತದಲ್ಲಿದೆ. ಇದು ನರೇಂದ್ರ ಮೋದಿ ಅವ್ರ ಕೊಡುಗೆ. ಯಾಕೆ ಈ ದೇಶ ನಡೆಸ್ತಾ ಇರೋ ನಿಮಗೆ ಅದು ಗೊತ್ತಿಲ್ವಾ? ನೀವು ಯಾಕೆ ಅದನ್ನು ತಡೆಯೋ ಪ್ರಯತ್ನ ಆಗಲ್ಲ? ಪೋರ್ಬಂದರನ್ನ ಸ್ಟೇಟ್ಗೆ ಇನ್ಸ್ಟ್ರಕ್ಟ್ ಮಾಡಿದಾಗ ನಮ್ಮಲ್ಲಿ ಇಂಟರ್ಫಿಯರ್ ಮಾಡ್ತಾರೆ, ಫೆಡರಲ್ ಸಿಸ್ಟಮು ನಮ್ಮಲ್ಲಿ ಇಂಟರ್ಫಿಯರ್ ಮಾಡ್ತಾರೆ ಅಂತ ಬೊಬ್ಬೆ ಹೊಡಿತಾರೆ. ಆಯ್ತಲ್ಲ? ಸರ್ದಾರ್ ಪಟೇಲ್ ಅವ್ರನ್ನ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ರೆ ದೇಶದಲ್ಲಿ ದೇಶ ಇಬ್ಬಾಗ ಆಗೋದಿಲ್ಲ ಅಂತ ಹೇಳ್ತಾರಲ್ಲ. ಇವರೆಲ್ಲ ದೊಡ್ಡ ರಾಷ್ಟ್ರಭಕ್ತರಾಗಿದ್ದರೆ ಆ ಇಬ್ಬಾಗ ಆಗುವ ಸಂದರ್ಭದಲ್ಲಿ ಹೇಳಿ ಇಬ್ಬಾಗ ಆಗೋದು ನಿಲ್ಲಿಸ್ಬೋದಿತ್ತು. ಇವರು ಆಗ ಕಾನ್ಸ್ಪರಸಿ ಮಾಡ್ತಾಯಿದ್ರು ಮಹಾತ್ಮ ಗಾಂಧಿನ ಕೊಲ್ಲೋದು ಹೆಂಗೆ ಅಂತ. ಕೊಂದು ಅದನ್ನು ಮುಗಿಸಿದ್ರು. ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಯಾಕೆ ವಲ್ಲಭಾಯ್ ಪಟೇಲ್ನ ನೀವು ಒಂದು ಇದಕ್ಕೆ ಮಾಡ್ತೀರಿ? ಅವರು ಗುಜರಾತಿಂದ ಬಂದವರು, ಗುಜರಾತಿನ ನಾಯಕರು, ಆ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡ್ತೀನಿ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷದ ಅಬ್ಜೆಕ್ಷನ್ ಏನು? ಅದಕ್ಕೋಸ್ಕರ ಗುಜರಾತಿಂದ ಬಂದ ನಾಯಕನು ಅಂತ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಗುಜರಾತ್ನವರೇ. ಅವ್ರಿಗೋಗಿ ಸೆಲ್ಯೂಟ್ ಮಾಡೋಕ್ಕೆ ಹೋಗಿರೋದು ಅದ್ವಾನಿ ಅವರು. ಲಾಹೋರ್ಗೆ ಹೋಗಿ ಅವ್ರ ಮಜಾರ್ಗೆ ಹೋಗಿ ಸೆಲ್ಯೂಟ್ ಮಾಡಿ ಬಂದರು. ನಾನು ಜಿನ್ನಾ ಮೋಸ್ಟ್ ಸೆಕ್ಯುಲರ್ ಅಂತ ಹೇಳಿ ಬಂದರು. ಭಾರತೀಯ ಜನತಾ ಪಾರ್ಟಿಯವರು ನೇರವಾಗಿ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರದ ಸಮಸ್ಯೆಗಳನ್ನು ತೆಗೆದುಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಯಾವತ್ತೂ ಸಹ ಅವ್ರದ್ದು ಪೊಲಿಟಿಕಲ್ ಅಜೆಂಡಾ ಜನಸಂಘ ಆದಾಗ ಆರ್ಟಿಕಲ್ 370 ರಾಮ ಮಂದಿರ ಮತ್ತು ಕಾಮನ್ ಸಿವಿಲ್ ಕೋಡ್, ಅದು ಬಿಟ್ಟು 4ನೇದು ಅವ್ರ ಕೈಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಈ ದೇಶನ ಈ ದೇಶ ಆಳಿದಾಗ ಏನಾಯಿತು? ಒಂದು ಸಮುದಾಯ ಸಂಶಯದಿಂದ ನೋಡೋ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಭಯ ಭೂಕ್ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟ, ಅಂದರೆ ಭಯ, ಹಸಿವು ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದವರು ಕಂದಮಾಲಿನಿಂದ ಹಿಡಿದು ಗುಜರಾತ್ನವ್ರಿಗೂ ನಡೆದಂಥ ನರಮೇಧದಲ್ಲಿ ಜನ ಭಯಭೀತರಾಗಿದ್ದರು. ಭಯವನ್ನು ನಿರ್ಮೂಲನೆ ಮಾಡ್ತಕ್ಕಂಥವ್ರು ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು. ಬಂಗಾರು ಲಕ್ಷ್ಮಣ್ ಟಿ ವಿಗಳ ಮುಂದೆ ಪಾರದರ್ಶಕತನವನ್ನು ತೋರಿಸಿದ್ರು, ನಾವು ಯಾವ ಥರ ಲಂಚ ತಗೋತೀವಿ ಅಂತ ಹೇಳಿ. ಇವೆಲ್ಲ ನೋಡಿದಾಗಲೇ ಸೋನಿಯಾ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ 2004ನೇ ಇಸ್ವಿನಲ್ಲಿ ಜನ ತೀರ್ಮಾನ ಕೊಟ್ಟರು. ಹೇಳುವ ಕಾಂಗ್ರೆಸ್ ಪಕ್ಷ ಯಾಕೆ ಈ ದೇಶದಲ್ಲಿ
ಒಂದು ಪಕ್ಷವಾಗಿ ಆಡಳಿತಕ್ಕೆ ಬರೋಕ್ಕಾಗ್ತಾ ಇಲ್ಲ. ನೀವೂ ಕೂಡ ಅನೇಕ ಪಕ್ಷಗಳ ಸಹಕಾರದೊಂದಿಗೆ ಬರುವಂಥ ಸ್ಥಿತಿ ಬಂದು ತಲುಪಿದೆ. ಅಷ್ಟು ಸುಲಭವಾದ ಕೆಲಸ ಅಲ್ಲ. ಜನಸಾಮಾನ್ಯರ ಮಧ್ಯೆ ಕೆಲಸ ಆಗುವಾಗ ಅದು ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಇದ್ದಾಗ ನಡೆಯುತ್ತೆ. ನೀವು ನೆಗೆಟಿವೇ ಪಾಲಿಟಿಕ್ಸ್ ಮಾಡಿಕೊಂಡು ಯಾವಾಗ ವೈಯಕ್ತಿಕವಾದ ವಿಚಾರಗಳನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ ವಿನಃ ನಾವು ಮಾಡಿರೋ ಕಾರ್ಯಕ್ರಮ ತಪ್ಪು ಅಂತ ಹೇಳಿ, ಮನ್ರೇಗಾ ತಪ್ಪು, ಸರ್ವ ಶಿಕ್ಷಾ ಅಭಿಯಾನ ತಪ್ಪು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ತಪ್ಪು, ನ್ಯಾಷನಲ್ ಹೆಲ್ತ್ ಮಿಷನ್ ತಪ್ಪು, ಇಂದಿರಾ ಗಾಂಧಿ ಆವಾಸ್ ಯೋಜನಾ ಯಾವ ಕಾರ್ಯಕ್ರಮ ಇದು ತಪ್ಪು ಅಂಥೇಳಿ ಆವಾಗ ನಾವು ಒಪ್ಕೊಳ್ತೀವಿ. ಉತ್ತರಾಖಂಡಲ್ಲಿ ಚುನಾವಣೆ ಆಯಿತು, ಜನ ತೀರ್ಮಾನ ಕೊಡ್ಬೋದಿತ್ತಲ್ಲ. ನಮಗೆ ಐದು ರಾಜ್ಯಗಳ ಚುನಾವಣೆಯಲ್ಲಿ ಕೂಡ 5 ಬೇರೆ, ಈಗ ಕರ್ನಾಟಕದಲ್ಲೂ ಆಯಿತು ಚುನಾವಣೆ, ಉತ್ತರ ಕೊಡ್ಬೋದಿತ್ತಲ್ಲ ಕಾಂಗ್ರೆಸ್ ಪಕ್ಷ ಭ್ರಷ್ಟರಪ್ಪ, ನಾವು BJP ನೆಟ್ಕೋತೀವಿ ಅಂತ. ಈಗ ದೇಶದ ರಾಜಕಾರಣ ಮತ್ತು ರಾಜ್ಯದ ರಾಜಕಾರಣ ವ್ಯತ್ಯಾಸ ಇದೆ. ಈಗ ರಾಜ್ಯದ ರಾಜಕಾರಣಕ್ಕೂ ಕೂಡ ಬಂದರೆ ರಾಜ್ಯದಲ್ಲೂ ಕೂಡ ಹಾಗೆ ಆಗಿದೆ. ರಾಜ್ಯದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಬಂದ ಕಾಂಗ್ರೆಸ್ ಸರ್ಕಾರ ಕೆಲವು ಯೋಜನೆಗಳಿಂದ ವಿವಾದಕ್ಕೆ ಈಡಾಗ್ತಾ ಇದೆಯೇ ಹೊರತು ಶಾದಿ ಭಾಗ್ಯ ಏನು ರಾಜ್ಯ ಕಟ್ಟುವಂಥ ಕಾರ್ಯಕ್ರಮನ ಅಲ್ಲ, ಅದಕ್ಕೊಂದು ದೊಡ್ಡ ಹೋರಾಟ ನಡೀತಾ ಇದೆ. ಶಾದಿ ಭಾಗ್ಯದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದು ಬೇಕಾಗಿಲ್ಲ. ಮಠಗಳಿಗೆ ದುಡ್ಡು ಕೊಟ್ಟರು, ಯಾರನ್ನು ಕೇಳಿಕೊಟ್ರು? ಯಡಿಯೂರಪ್ಪನವರು ಅಹೋರಾತ್ರಿ ಹೋರಾಟ ಮಾಡಿ ಇರಿ. ಮಠ ಇಲ್ಲದೆ ಇರೋರು, ಮನೆ ಇಲ್ಲದೆ ಇರೋರಿಗೆ ಯಾರಾದರೂ ದುಡ್ಡು ಕೊಟ್ಟರೆ ತಪ್ಪ? ಮಠಗಳು ಕೂಡ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದವ. ಇರ್ಬೋದು. ಅವ್ರಿಗೇನು ಕಮ್ಮಿ ಇಲ್ಲ, ಹಣದ ಏನೂ ಕೊರತೆ ಇಲ್ಲ ಅವ್ರಿಗೆ. ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಅವ್ರಿಗೆ. ಇಲ್ಲಿ ಜನತೆ ಕೊಟ್ಟಿರ್ತಕ್ಕಂಥ ಇದೆಯಲ್ಲ ಟ್ಯಾಕ್ಸು, ಕಂದಾಯ, ಅದು ಜನತೆಗೆ ಸಲ್ಲಿಸಬೇಕೇ ವಿನಃ ಯಾವುದೋ ಕಾರಣಕ್ಕೆ ಎಲ್ಲೆಲ್ಲೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ ರಾಜ್ಯದಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಸರ್ಕಾರ ತಮಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆಯೋ ಇಲ್ಲವೋ, 6 ತಿಂಗಳು ಅವರು ರಾಜ್ಯಭಾರವನ್ನು ನಡೆಸಿದ್ದಾರೆ. ಇದರಲ್ಲಿ ಯಾವುದೇ ಮಸೀದಿಗಳ ಮೇಲೆ ಹಲ್ಲೆ ಆಗಿಲ್ಲ, ಯಾವುದೇ ಚರ್ಚ್ಗಳ ಮೇಲೆ ಹಲ್ಲೆ ಆಗಿಲ್ಲ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗಿಲ್ಲ, ಎಲ್ಲೂ ಸಹ ಪಾಕಿಸ್ತಾನದ ಧ್ವಜ ಆರಿಸಿಲ್ಲ, ಎಲ್ಲೂ ರೈತರ ಮೇಲೆ ಗೋಲಿಬಾರ್ ಮಾಡಿಲ್ಲ. ಒಂದು ಕೋಮು ಸೌಹಾರ್ದತೆ, ಶಾಂತಿ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ ನೆಮ್ಮದಿ ವಾತಾವರಣ ಸೃಷ್ಟಿ ಮಾಡಿದರೆ ಅಷ್ಟೇ ಸಂತೋಷ. ಕಾಂಗ್ರೆಸ್ ಪಕ್ಷ ಮುಂದಿನ ಲೋಕಸಭೆ ಚುನಾವಣೆಗೆ ಏನು ತಯಾರಿ ನಿಮ್ಮದು? ರಾಜ್ಯದಲ್ಲಿ ನಾವು 1996 ಹಿಂದೆ ನಾವು ಎಷ್ಟು ಸೀಟ್ಗಳು ಗೆಲ್ತಾ ಇದ್ವಿ ಅಷ್ಟು ಸೀಟ್ಗಳನ್ನ ಗೆಲ್ಕೊಂಡು ಬರ್ತೀವಿ. ಅಂದರೆ ಒಂದು ಅಂದಾಜು 20 ಸೀಟ್ ಮೇಲಿರ್ತೀವಿ. ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ. ಅದನ್ನು ಹೊರತುಪಡಿಸಿ ದೇಶದಲ್ಲಿ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವೇ ಮುಂದುವರಿಯುತ್ತಾ? ಸಾಧ್ಯ ಇದೆಯಾ ಅದು? ಬೇರೆ ಯಾವುದು ಪಕ್ಷ ಇಲ್ಲವೇ ಇಲ್ಲ ನಿಮ್ಮಲ್ಲಿ. ಈಗ ಬರ್ತಾ ಇರೋ ಸಮೀಕ್ಷೆಗಳ ಪ್ರಕಾರ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಸ್ಥಾನ ಗಳಿಸುತ್ತವೆ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯದಲ್ಲಿ ಮುಂದಿನ ನೇತೃತ್ವ ನಡೆಯುತ್ತೆ, ಅಥವಾ BJP ನೇತೃತ್ವದ NDA ಅಲಯನ್ಸ್ ಈ ದೇಶವನ್ನು ಆಡಳಿತ ನಡೆಸಬಹುದು ಅನ್ನೋ ಸಮೀಕ್ಷೆಗಳು ಹೇಳುತ್ತೆ. ತಾವೇನು ಹೇಳ್ತೀರಿ? ನೋಡಿ, BJPನ ಜನ ರಿಜೆಕ್ಟ್ ಮಾಡಿದ್ದಾರೆ. ತಾವು ಹೇಳಿದಾಗೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಬರೋ ಸಾಧ್ಯತೆಗಳು ಇರ್ಬೋದು, BJP ಅಂತೂ ಬರೋ ಸಾಧ್ಯತೆಯೇ ಇಲ್ಲ. ಹೇಗೆ ಹೇಳ್ತೀರಿ? ಚುನಾವಣೆ ಬಂದಾಗ ಫಲಿತಾಂಶ ಗೊತ್ತಾಗುತ್ತೆ. ಸೊ BJP ಪಕ್ಷಕ್ಕೆ ಅಧಿಕಾರಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ದೇಶಕ್ಕೆ ಸುಮ್ಮನೆ ತಿರುಕನ ಕನಸು ಅಷ್ಟೇ ನರೇಂದ್ರ ಮೋದಿಗೆ. ರೈಟ್ ಸರ್, ಲೆಟ್ ಅಸ್ ಸಿ. ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ ಸೀಮಿತ ಅವಧಿಯಲ್ಲಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ವಾರದ ಎನ್ಕೌಂಟರ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಚಾನಲ್ ಚೇಂಜ್ ಮಾಡಿದೆ. ನೋಡ್ತಾ ಇರಿ ರಾಜ್ ನ್ಯೂಸ್.